ವೆಲ್ಕಮ್ ಬ್ಯಾಕ್. ಈಗಾಗಲೇ ಹೇಳಿದಂತೆ ಇಡೀ ದೇಶದಾದ್ಯಂತ ಈ ಬಜೆಟ್ನ ಚರ್ಚೆ ಆಗ್ತಾ ಇದೆ. ಸುಮಾರು 50 ಲಕ್ಷ ಕೋಟಿಯಷ್ಟು ಬಜೆಟ್ ಗಾತ್ರದಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ತು, ಏನೇನು ಅನುಕೂಲ ಆಯಿತು ಅಂತ ಹೇಳಿ ಇದನ್ನ ಆರ್ಥಿಕ ತಜ್ಞರು ಯಾವ ರೀತಿ ನೋಡ್ತಾರೆ ಅಂತ ಮೊದಲಿಗೆ ಗೌರೀಶ್ ಕಟೀಲ್ ಅಂತ ಹೇಳಿ ಆರ್ಥಿಕ ತಜ್ಞರು. ಸರ್, ಈ ಬಜೆಟ್ನ ಯಾವ ರೀತಿ ನೀವು ನೋಡ್ತೀರಿ? ಜೊತೆಗೆ ಪರಿಕಲ್ಪನೆ ಇದೆಯಲ್ಲ 2047 ಆರ್ಥಿಕವಾಗಿ ನಾವು ನಂಬರ್ 1 ಬರಬೇಕು ದೇಶ ಅಂತ ಹೇಳಿ. ಸೊ ಯಾವ ರೀತಿ ಅದಕ್ಕೆ ಅನುಕೂಲವಾಗುತ್ತೆ ಇವತ್ತಿನ ಬಜೆಟ್ ಅಂತ? ನಮಸ್ಕಾರ. ಸೊ ಟೋಟಲ್ ಬಜೆಟ್ ಗಾತ್ರ 50 ಲಕ್ಷ ಕೋಟಿ. ಹೌದು. ಎಕ್ಸ್ಪೆನ್ಸಸ್ಸು 54.9 ಅಂದರೆ 4.4 ಫಿಸ್ಕಲ್ ಡೆಫಿಸಿಟ್. ಅಂದರೆ 5%ಗಿಂತ ಕಡಿಮೆ ಫಿಸ್ಕಲ್ ಡೆಫಿಸಿಟ್ ಮಾಡುವ ಫಸ್ಟ್ ಒಂದು ಉದಾಹರಣೆ. ಆಗಲಿಲ್ಲ ಅಂತಿಲ್ಲ ಮುಂಚೆ, ಬಟ್ ಇದೊಂದು ಪ್ರತ್ಯಕ್ಷ ನಿದರ್ಶನ ಅಂತ. ಆನಂತರ ಈ ಬಜೆಟ್ ಅನ್ನು 4 ವಿಧವಾಗಿ ವಿಂಗಡಿಸಿದ್ದಾರೆ. ಒಂದು ಅಗ್ರಿಕಲ್ಚರ್ ಆಗಿ, ಈ 100 ಧನಧಾನ್ಯ ಮಿಷನ್ ಅಲ್ಲಿ 100 ಡಿಸ್ಟ್ರಿಕ್ಟ್ ಅನ್ನು ಐಡೆಂಟಿಫೈ ಮಾಡಿಕೊಂಡು ಡೆವಲಪ್ ಮಾಡೋದು, 2 ಕೋಟಿ ಜನಗಳಿಗೆ 2 ಕೋಟಿ ಫಾರ್ಮರ್ಸ್ಗೆ ಫೆಸಿಲಿಟೇಟ್ ಮಾಡುವಂಥದ್ದು. ಆನಂತರ MSME ಅನ್ನ ಸ್ಕೋಪ್ ಅನ್ನೇ ವೈಡನ್ ಮಾಡಿಬಿಟ್ಟಿದ್ದಾರೆ. ಮೈಕ್ರೋ, ಆನಂತರ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅನ್ನೋದನ್ನ ಮೈಕ್ರೋ ಎಂಟರ್ಪ್ರೈಸಸ್ಗೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ 5 ಕೋಟಿಗೆ ತನಕ ಟರ್ನ್ ಓವರ್ ಇದ್ರೆ ನಿಮ್ದು ಮೈಕ್ರೋ ಅಂತ, ಅದನ್ನು 25 ಕೋಟಿ ತನಕ ಮಾಡಿದ್ದಾರೆ. ಅಂದ್ರೆ 25 ಕೋಟಿ ಟರ್ನ್ ಓವರ್ ಇರುವಂತ ಕಂಪನಿಗಳೆಲ್ಲ ಮೈಕ್ರೋದಲ್ಲಿ ಬಂದ್ಬಿಡ್ತು. ಲೋನು, ಫೆಸಿಲಿಟಿ, ಕ್ರೆಡಿಟ್ ಗ್ಯಾರಂಟೀಸ್, ಆನಂತರ MSME ಬೆನಿಫಿಟ್ಸ್ ಎಲ್ಲ ಕವರ್ ಅಪ್ ಆಗೋಯ್ತದು. ಆನಂತರ ನಿಮಗೆ ಮಿನಿ ಇಂಡಸ್ಟ್ರೀಸು 100 ಕ್ರೋರ್ ಟರ್ನ್ ಓವರ್ ತನಕ ತಗೊಂಡ್ಬಂದಿದ್ದಾರೆ. ಅಂದ್ರೆ 100 ಕೋಟಿ ಟರ್ನ್ ಓವರ್ ಕೆಳಗಡೆ ಎಲ್ಲ ನಿಮ್ದು ಮಿನಿ ಇಂಡಸ್ಟ್ರೀಸ್ ಇವಾಗ. ಸೊ ಅದು ಸ್ಕೋಪ್ ಹೆವಿ ವೈಡಂಡ್. ಆನಂತರ ನೀವು ಅವರ ದುಡ್ಡನ್ನ 45 ದಿವಸಗಳ ಮೇಲೆ ನೀವು ಇಟ್ಕೊಳ್ಳೋಂಗಿಲ್ಲ. ಈಗ ಎನಿ ಮಿನಿ ಇಂಡಸ್ಟ್ರೀಸ್ ನೀವು ಸಪ್ಲೈ ಮಾಡಿದ್ರೆ ದೊಡ್ಡ ಇಂಡಸ್ಟ್ರೀಸ್ಗೆ ಮುಂಚೆ ಅವರ ದುಡ್ಡುಗಳನ್ನು ಹಿಡ್ಕೊಳ್ಳೋರು 60 ದಿವಸ 90 ದಿವಸ ಹಿಡ್ಕೊಳ್ಳೋರು. ಇವಾಗ 45 ದಿವಸಗಳ ಮುಂಚೆ ನೀವು ಹಿಡ್ಕೊಳ್ಳೋಂಗಿಲ್ಲ. 100 ಕೋಟಿ ಟರ್ನ್ ಓವರ್ ಮಾಡುವ ಕಂಪನಿ ಸ್ಮಾಲ್ ಇಂಡಸ್ಟ್ರೀಸ್ ಅವರ ದುಡ್ಡನ್ನು ನೀವು 45 ದಿವಸಗಳ ಮೇಲೆ ಹಿಡ್ಕೊಳ್ಳೋಂಗಿಲ್ಲ. ಅಂದ್ರೆ ಟರ್ನ್ ಓವರ್ ರೇಷಿಯೋ ಇಸ್ ವೆರಿ ಫಾಸ್ಟ್. ದಟ್ 45 ಡೇಸ್ ಅಲ್ಲೇ ಕವರ್ ಅಪ್ ಆಗ್ತದೆ. ಮೇಜರ್ ಡೆವಲಪ್ಮೆಂಟ್ ಅದು. ಆನಂತರ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ 500 ಕೋಟಿಗೆ ತಂದರು. ಆನಂತರ ಥರ್ಡ್ ಒನ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್. ಇನ್ವೆಸ್ಟ್ಮೆಂಟ್ ಆನ್ ದ ಪೀಪಲ್, ಇನ್ವೆಸ್ಟ್ಮೆಂಟ್ ಆನ್ ದ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್, ಅದು ಡೆವಲಪ್ಮೆಂಟ್. ಎಕ್ಸ್ಪೋರ್ಟ್ಸ್. ಟ್ಯಾಕ್ಸ್ ಅಲ್ಲಿ ಬಂದ್ರೆ ಡೈರೆಕ್ಟ್ 12 ಲಕ್ಷಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗೆ ಇಲ್ಲ. 2014 ಬಜೆಟ್ ನೋಡಿದ್ರೆ ಅಲ್ಲಿ ನನಗೆ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಇದ್ದಿದ್ದು 2 ಲಕ್ಷ ರೂಪಾಯಿ. 2025 ಬಜೆಟ್ ನೋಡಿದ್ರೆ ನನಗೆ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ 12 ಲಕ್ಷ ರೂಪಾಯಿ. ಲಾಸ್ಟ್ ಇಯರ್ ಅಲ್ಲಿ 7 ಲಕ್ಷ ರೂಪಾಯಿ, ಇವಾಗ 12 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 82,500 ರೂಪಾಯಿ ಡೈರೆಕ್ಟ್ ಬೆನಿಫಿಟ್. ಅಂದ್ರೆ ಒಬ್ಬ ಎಂಪ್ಲಾಯಿ ಟೋಟಲ್ ಇನ್ಕಮ್, ಅವ್ರದ್ದು ಸ್ಯಾಲರಿ ಇನ್ಕಮ್ 12 ಲಕ್ಷ ರೂಪಾಯಿ ಪ್ಲಸ್ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಟೋಟಲ್ 12,75,000 ಡಿವೈಡೆಡ್ ಬೈ 12 ಮಂತ್ಲಿ 1,06,250 ರೂಪಾಯಿ ಅವನು ಡ್ರಾ ಮಾಡಿದ್ರೆ ಅದರಲ್ಲಿ ಬರೀ 200 ರೂಪಾಯಿ ಕಟ್ ಮಾಡಬೇಕು. 1,06,550 ರೂಪಾಯಿಯನ್ನ ಅವನ ಅಕೌಂಟ್ಗೆ ಕೊಡಬೇಕು ನೀವು. ಅಂದ್ರೆ ಟ್ಯಾಕ್ಸ್ ಹಿಡ್ಕೊಳ್ಳುವಾಗೇನೆ ಇಲ್ಲ. ಅಂದ್ರೆ ರಿಟರ್ನ್, ಮೋರ್ ಸೇವಿಂಗ್ಸ್, ಇದು ಎಂಪ್ಲಾಯಿ ಕಡೆ ಮೋರ್ ಸೇವಿಂಗ್ಸ್, ಮೋರ್ ಸ್ಪೆಂಡಿಂಗು, ಮೋರ್ ಕನ್ಸಂಪ್ಷನ್, ಮೋರ್ ಇನ್ವೆಸ್ಟ್ಮೆಂಟ್ಸ್, ಮೋರ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು. ಇಂಡೈರೆಕ್ಟ್ ಟ್ಯಾಕ್ಸ್ ಅದನ್ನ ಏನು ಟಚ್ ಮಾಡಲಿಲ್ಲ, ಇವರು ಜಾಸ್ತಿ ಮಾಡಲಿಲ್ಲ. ಬಟ್ ಆದ್ರೆ ಎಂಪ್ಲಾಯಿ ಸೆಗ್ಮೆಂಟ್ಸ್, ನಾನು ಎಂಪ್ಲಾಯಿ ಸೆಗ್ಮೆಂಟ್ಸ್ ಅಂತಂದ್ರೆ 7,40 ಲಕ್ಷ ರೂಪಾಯಿ ಮೊನ್ನೆ ಅಕ್ಟೋಬರ್ 15ಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರೋದು. 7,40 ಲಕ್ಷದಲ್ಲಿ 3,40 ಲಕ್ಷ ನಿಲ್, ಝೀರೋ ಇನ್ಕಮ್ ಟ್ಯಾಕ್ಸ್. ಅಂದ್ರೆ 4 ಕೋಟಿ ಇನ್ಕಮ್ ಟ್ಯಾಕ್ಸ್ ಇಂಡಿವಿಜುವಲ್ ಮಾಡಿರೋದ್ರಲ್ಲಿ ಅದರಲ್ಲಿ 12 ಲಕ್ಷ ಅಂತಂದ್ರೆ 92 ಲಕ್ಷ ಜನ ಆನ್ ಆನ್ ಎವರೇಜ್ಗೆ ಟ್ಯಾಕ್ಸ್ ಬರಲ್ಲ ಇವಾಗ. ಅಂದ್ರೆ ಇನ್ನಿಲ್ ರಿಟರ್ನ್ ಫೈಲ್ ಮಾಡ್ತಾರೆ ಇವಾಗ. 3,40 ಲಕ್ಷ ಅಂದ್ರೆ ನೆಕ್ಸ್ಟ್ ಈ ಅಕ್ಟೋಬರ್ಗೆ ನಾವು 4,4 ಕೋಟಿ ಅಥವಾ 4.25 ಕೋಟಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಿಲ್ ಆಗ್ಬಿಡ್ತದೆ ಟೆಕ್ನಿಕಲಿ. 12 ಲಕ್ಷ ರೂಪಾಯಿ ಬೆನಿಫಿಟ್ ಈಕ್ವಲೈಸಿಂಗ್ ಟು 1 ಲಕ್ಷ ಕೋಟಿ ಅದನ್ನ ಗ್ರಾಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಮೇ ಬಿ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಇಂದ ಯೂಸ್ ಮಾಡಿಕೊಂಡಿದಾರೋ ಏನೋ ಅಂತ ಗೊತ್ತಿಲ್ಲ, ಅದು ಒಂದು. ಆನಂತರ ಮುಂಚೆ ರೆಂಟ್ ಪೇಮೆಂಟ್ ಮಾಡಬೇಕಾದ್ರೆ 2,40,000 ಅಂದ್ರೆ 20,000 ನೀವು ರೆಂಟ್ ಪೇಮೆಂಟ್ ಮಾಡಿದ್ರೆ, 20,000ಕ್ಕಿಂತ ಮೇಲೆ ಮಾಡಿದ್ರೆ ನೀವು TDS ಮಾಡಬೇಕು. ರೆಂಟ್ 194I ಅಲ್ಲಿ ನೀವು 10% TDS ಮಾಡಬೇಕು. ಇವಾಗ 6 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ನೀವು ತಿಂಗಳಿಗೆ 50,000 ರೆಂಟ್ ಅನ್ನ ಕಟ್ಟಬಹುದು. TDS ಮಾಡುವ ಪ್ರಮೇಯನೇ ಬರುವುದಿಲ್ಲ, TDS ಮಾಡಬೇಕಾಗಿಯೇ ಇಲ್ಲ. ಅಂದ್ರೆ 6 ಲಕ್ಷ ರೆಂಟ್ ಅನ್ನ ಆಸ್ ಇಟ್ ಇಸ್ ನೀವು ತೋರಿಸಬಹುದು. ಆನಂತರ ಫಾರಿನ್ ರೆಮಿಟೆನ್ಸ್ 7 ಲಕ್ಷ ಇತ್ತು ಲಿಬರೈಸ್ಡ್ ಸ್ಕೀಮ್ಸ್ ಅಲ್ಲಿ, ಇವಾಗ 10 ಲಕ್ಷ ಮಾಡಿದ್ದಾರೆ. 10 ಲಕ್ಷಕ್ಕೆ ನೀವು TDS ಅನ್ನ ಹಿಡಿಬೇಕಾಗಿಯೇ ಇಲ್ಲ. 10 ಲಕ್ಷಕ್ಕಿಂತ ಜಾಸ್ತಿ ನೀವು ಫಾರಿನ್ ರೆಮಿಟೆನ್ಸ್ ಮಾಡಿದ್ರೆ TDS ಅನ್ನ ಹಿಡಿಬೇಕಾಗ್ತದೆ. ಆನಂತರ ಫ್ರಮ್ ದ ಕಂಪನಿ ಪರ್ಸ್ಪೆಕ್ಟಿವ್, ದೊಡ್ಡ ಕಂಪನಿ ಆಗಲಿ ಸಣ್ಣ ಕಂಪನಿ ಆಗಲಿ TDS ರೇಟ್ಸ್ ಏನಿತ್ತು
ಆ TDS ಥ್ರೆಶೋಲ್ಡ್ ಏನಿತ್ತು ಅದನ್ನ ಡ್ರಾಸ್ಟಿಕಲಿ ರಿಡ್ಯೂಸ್ ಮಾಡ್ತಾರೆ 1st ಏಪ್ರಿಲ್ ಇಂದ, ಡ್ರಾಸ್ಟಿಕಲಿ. ಆನಂತರ ಈಗ ಇದೇ ಸೆಷನ್, ಬಜೆಟ್ ಸೆಷನ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನುವಂಥದ್ದು ಹೊಸ ಇನ್ಕಮ್ ಟ್ಯಾಕ್ಸ್, ಈ ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಅನ್ನ ಕ್ಲಬ್ ಮಾಡಿ ನಾವು GST ಏನು ತಂದುವೋ, ಸೇಮ್ ಇನ್ಕಮ್ ಟ್ಯಾಕ್ಸ್ 1961 ಆಕ್ಟ್ ಅಲ್ಲಿ 298 ಸೆಕ್ಷನ್ಸ್ ಇತ್ತು. ಆನಂತರ ಸಬ್ ಸೆಕ್ಷನ್, ಆ ಸೆಕ್ಷನ್, ಕ್ಲಾಸ್ ಸೇರಿ ಒಂದು 1000 ಸೆಕ್ಷನ್, ಅದನ್ನ ಎಲ್ಲ ಚೇಂಜ್ ಮಾಡಿಕೊಂಡು 240 ಸೆಕ್ಷನ್ಸ್ಗೆ ಒಂದು ಹೊಸ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬರ್ತಾ ಇದೆ. ಅದನ್ನು ಇನ್ನ ಕಡಿಮೆ ಮಾಡ್ತಾರೆ ಅಂತ. ಅಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾವಿಷನ್ ಸಿಂಪ್ಲಿಫಿಕೇಶನ್. ಅಂದ್ರೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರಲ್ಲಿ ಅಂತಂದ್ರೆ, ಬೆಪ್ಸ್ ಅಂತ ಒಂದು ಪ್ರಾವಿಷನ್ ತಗೊಂಡ್ಬಂದಿದ್ದಾರೆ, ಬೇಸ್ ಇರೋಷನ್ ಪ್ರಾಫಿಟ್ ಶಿಫ್ಟಿಂಗ್ ಅಂತ. ನೀವು ಕಂಪನಿಯಲ್ಲಿ ಇಟ್ಕೊಂಡು ದುಬೈಗೆ ಶಿಫ್ಟ್ ಮಾಡಿದ್ರೆ ನಾನು ಐದರ್ ನೀವು ರೆಸಿಡೆನ್ಸ್ ನೋಡ್ತೀನಿ ಇಲ್ಲ ಸೋರ್ಸ್ ನೋಡ್ತೀನಿ, ಟ್ಯಾಕ್ಸ್ ಮಾಡ್ತೀನಿ ಕಂಪನಿಗಳಿಗೆ. ಕಂಪನಿದು ಟ್ಯಾಕ್ಸ್ ಪರ್ಸೆಂಟೇಜ್ ಮಾಡಲಿಲ್ಲ, ಬಟ್ ಕವರೇಜ್ ವೈಡನ್ ಮಾಡಿಬಿಟ್ಟಿದ್ದಾರೆ. ಈ ಹೊಸ ಹೊಸ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬಂದ್ಬಿಡ್ತದೆ ಅದು. ಓಕೆ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್. ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನುವಂಥದ್ದು ಸತ್ಯ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತದೆ, ಪ್ರಾಬಬ್ಲಿ ಒಂದು ವರ್ಷದಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತದೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಫ್ರಮ್ ದ ಜನರಲ್ ಪಬ್ಲಿಕ್, ಕಾಮನ್ ಮ್ಯಾನಿಗೆ ಹೈಲಿ ಸ್ಯಾಟಿಸ್ಫ್ಯಾಕ್ಟರಿ ಬಜೆಟ್, ಹೈಲಿ ಸ್ಯಾಟಿಸ್ಫ್ಯಾಕ್ಟರಿ.